ನಿಮಗೂ ಕನಸಿನಲ್ಲಿ ಸತ್ತವರು ಕಾಣಿಸುತ್ತಾರೆಯೇ? ಕೆಲವರಿಗೆ ತಮ್ಮ ಸತ್ತ ತಂದೆ ಕನಸಿನಲ್ಲಿ ಕಾಣಿಸುತ್ತಾರೆ. ಇನ್ನು ಕೆಲವರಿಗೆ ತಮ್ಮ ಸತ್ತ ತಾಯಿ ಅಥವಾ ಪೂರ್ವಜರು ಕಾಣಿಸುತ್ತಾರೆ. ಆದರೆ ಬೆಳಿಗ್ಗೆ ಎದ್ದ ಮೇಲೆ ನಾವು ಆ ಕನಸನ್ನು ಸಾಮಾನ್ಯ ವಿಷಯ ಎಂದು ಮರೆತು ಬಿಡುತ್ತೇವೆ. ಆದರೆ ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಕನಸಿನಲ್ಲಿ ಮೃತ ಬಂಧುಗಳು ಕಾಣಿಸುವುದು ಸಾಮಾನ್ಯ ವಿಷಯವಲ್ಲ. ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಇಂದು ನಾವು ನಿಮಗೆ ಒಂದು ಪವಿತ್ರ ಕಥೆಯನ್ನು ಹೇಳಲಿದ್ದೇವೆ. ಈ ಕಥೆಯನ್ನು ದೇವರ್ಷಿ ನಾರದ ಮತ್ತು ಯಮ ನಡುವೆ ನಡೆದ ಸಂಭಾಷಣೆಯಲ್ಲಿ ಹೇಳಲಾಗಿದೆ. ಒಂದು ದಿನ ದೇವರ್ಷಿ ನಾರದರು ಯಮಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಯಮರಾಜರು ಅವರನ್ನು ಗೌರವದಿಂದ ಸ್ವಾಗತಿಸಿ ಹೇಳಿದರು, ಹೇ ದೇವರ್ಷಿ, ನಿಮ್ಮ ಯಮಪುರಿಗೆ ಸ್ವಾಗತ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ನಾರದರು ನಮಸ್ಕಾರ ಮಾಡಿ ಹೇಳಿದರು, ಹೇ ಧರ್ಮರಾಜರೇ, ನಾನು ಭೂಮಿಯಲ್ಲಿ ಕೆಲವು ವಿಚಿತ್ರ ಸಂಗತಿಗಳನ್ನು ನೋಡಿದ್ದೇನೆ. ಪಿಶಾಚ, ಪ್ರೇತ ಮತ್ತು ಬೇತಾಳಗಳು ಮಾನವರಿಗೆ ಕಷ್ಟ ಕೊಡುತ್ತಿರುವುದನ್ನು ನೋಡಿದ್ದೇನೆ. ಮತ್ತೊಂದು ಪ್ರಶ್ನೆ, ಮಾನವರಿಗೆ ಕನಸಿನಲ್ಲಿ ತಮ್ಮ ಪೂರ್ವಜರು ಕಾಣಿಸಿದರೆ ಅದರ ಅರ್ಥ ಏನು? ಯಮರಾಜರು ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳಿದರು, ಹೇ ದೇವರ್ಷಿ, ನಿಮ್ಮ ಪ್ರಶ್ನೆ ಮಾನವಕುಲದ ಕಲ್ಯಾಣಕ್ಕಾಗಿ ಅತ್ಯಂತ ಮುಖ್ಯವಾದದ್ದು. ಆದರೆ ಅದರ ಉತ್ತರವನ್ನು ಹೇಳುವ ಮೊದಲು ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಒಂದು ಕಾಲದಲ್ಲಿ ಮಧ್ಯ ದೇಶದಲ್ಲಿ ಒಂದು ಶ್ರೀಮಂತ ನಗರವಿತ್ತು. ಅಲ್ಲಿ ಧರ್ಮನ ಎಂಬ ಒಂದು ಸೇಠ ತನ್ನ 4 ಸಹೋದರರೊಂದಿಗೆ ವಾಸಿಸುತ್ತಿದ್ದನು. ಅವರ ಕುಟುಂಬ ಬಹಳ ಶ್ರೀಮಂತವಾಗಿತ್ತು. ಅವರಿಗೆ ಅನೇಕ ಮನೆಗಳು, ಜಮೀನುಗಳು ಮತ್ತು ಅಪಾರ ಸಂಪತ್ತು ಇತ್ತು. ಆದರೆ ಧರ್ಮನ ತುಂಬಾ ಕಂಜೂಸನಾಗಿದ್ದನು. ಅವನು ಎಂದಿಗೂ ದಾನ ಮಾಡಲಿಲ್ಲ, ಬಡವರಿಗೆ ಅನ್ನ ಕೊಡುವುದಿಲ್ಲ ಅಥವಾ ಯಾವುದೇ ಧಾರ್ಮಿಕ ಕಾರ್ಯ ಮಾಡಲಿಲ್ಲ. ಅವನು ಕೇವಲ ಹಣವನ್ನು ಸಂಗ್ರಹಿಸುತ್ತಿದ್ದನು. ಇದರಿಂದ ಅವನ ಪೂರ್ವಜರು ಅವನ ಮೇಲೆ ಅಸಮಾಧಾನಗೊಂಡರು. ಪಿತೃಪಕ್ಷ ಸಮಯದಲ್ಲಿ ಪೂರ್ವಜರು ತಮ್ಮ ಮಕ್ಕಳಿಂದ ಶ್ರಾದ್ದ ಮತ್ತು ತರ್ಪಣ ನಿರೀಕ್ಷಿಸುತ್ತಿದ್ದರು. ಆದರೆ ಧರ್ಮನ ಮತ್ತು ಅವನ ಸಹೋದರರು ಯಾವುದೂ ಮಾಡಲಿಲ್ಲ. ಇದರಿಂದ ಅವರ ಪಿತೃಗಳು ದುಃಖದಿಂದ ಯಮರಾಜರ ಬಳಿ ಹೋದರು. ಅವರು ಹೇಳಿದರು, ಹೇ ಧರ್ಮರಾಜರೇ, ನಮ್ಮ ಮಕ್ಕಳಿಗೆ ನಾವು ಕನಸಿನ ಮೂಲಕ ಸಂದೇಶ ಕೊಡಲು ಅನುಮತಿ ನೀಡಿ. ಯಮರಾಜರು ಹೇಳಿದರು, ನೀವು ನೇರವಾಗಿ ಅವರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಆದರೆ ಕನಸಿನಲ್ಲಿ ಕಾಣಿಸಿಕೊಂಡು ಸೂಚನೆ ನೀಡಬಹುದು. ಕೆಲವು ದಿನಗಳ ನಂತರ ಧರ್ಮನನ ಜೀವನದಲ್ಲಿ ದೊಡ್ಡ ದುರ್ಭಾಗ್ಯ ಶುರುವಾಯಿತು. ಅವನ ವ್ಯಾಪಾರದಲ್ಲಿ ಭಾರೀ ನಷ್ಟವಾಯಿತು. ಸಹೋದರರ ನಡುವೆ ಜಗಳಗಳು ಶುರುವಾದವು. ಅವರು ಸಂಪೂರ್ಣವಾಗಿ ಬಡವರಾದರು. ಒಂದು ದಿನ ಯಮರಾಜರು ಸಾಧುವಿನ ರೂಪದಲ್ಲಿ ಧರ್ಮನನ ಮನೆಗೆ ಬಂದರು. ಆ ಸಮಯದಲ್ಲಿ ಧರ್ಮನ ಬಹಳ ಅಸ್ವಸ್ಥನಾಗಿದ್ದನು. ಸಾಧು ಅವನಿಗೆ ಹೇಳಿದರು, ನಿನ್ನ ಈ ದುಸ್ಥಿತಿಗೆ ಕಾರಣ ಪಿತೃದೋಷ. ನೀನು ನಿನ್ನ ಪೂರ್ವಜರ ಶ್ರಾದ್ದ ಮಾಡಿಲ್ಲ. ಅದನ್ನು ಕೇಳಿದ ನಂತರ ಧರ್ಮನ ತನ್ನ ತಪ್ಪನ್ನು ಅರಿತುಕೊಂಡನು. ಯಮರಾಜರು ಅವನಿಗೆ ಹೇಳಿದರು, ಕನಸಿನಲ್ಲಿ ಪೂರ್ವಜರು ಕಾಣಿಸಿದರೆ ಅದರ ಅರ್ಥ ಹೀಗಿರಬಹುದು. ಪೂರ್ವಜರು ಹಸಿವು ಬಾಯಾರಿಕೆಯಿಂದ ಕಾಣಿಸಿದರೆ ಅವರಿಗೆ ಶ್ರಾದ್ದ ಮಾಡಿಲ್ಲ. ಅವರು ಸರಪಳಿಯಲ್ಲಿ ಬಂಧಿತರಾಗಿ ಕಾಣಿಸಿದರೆ ಅವರಿಗೆ ಮುಕ್ತಿ ಸಿಕ್ಕಿಲ್ಲ. ಅವರು ಅಳುತ್ತಿರುವಂತೆ ಕಂಡರೆ ಜೀವನದಲ್ಲಿ ಸಂಕಷ್ಟ ಬರಬಹುದು. ಅವರು ಸಂತೋಷದಿಂದ ಕಾಣಿಸಿದರೆ ಅವರು ನಿಮ್ಮ ಮೇಲೆ ಸಂತೋಷವಾಗಿದ್ದಾರೆ. ಅವರು ತಲೆಯ ಮೇಲೆ ಕೈ ಇಟ್ಟರೆ ಅದು ಅತ್ಯಂತ ಶುಭ ಸೂಚನೆ. ನಂತರ ಧರ್ಮನ ಮತ್ತು ಅವನ ಸಹೋದರರು ನದಿಯ ತೀರಕ್ಕೆ ಹೋಗಿ ತಮ್ಮ ಪೂರ್ವಜರಿಗಾಗಿ ಶ್ರಾದ್ದ ಮತ್ತು ತರ್ಪಣ ಮಾಡಿದರು. ಅದರಿಂದ ಅವರ ಜೀವನದಲ್ಲಿ ಮತ್ತೆ ಸುಖ ಮತ್ತು ಸಮೃದ್ಧಿ ಮರಳಿ ಬಂದಿತು. ಯಮರಾಜರು ನಾರದರಿಗೆ ಹೇಳಿದರು, ಯಾರು ತಮ್ಮ ಪೂರ್ವಜರನ್ನು ಗೌರವಿಸುತ್ತಾರೋ ಅವರ ಜೀವನದಲ್ಲಿ ಸದಾ ಆಶೀರ್ವಾದ ಇರುತ್ತದೆ. ಸ್ನೇಹಿತರೆ, ಈ ಕಥೆಯ ಪಾಠ, ನಮ್ಮ ಪೂರ್ವಜರನ್ನು ಸದಾ ಗೌರವಿಸಬೇಕು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಧಾರ್ಮಿಕ ಕಥೆಗಳನ್ನು ಕೇಳಲು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.